ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್. ಸೊ ಇವತ್ತಿನ ವ್ಲಾಗಲ್ಲಿ ಏನಿರುತ್ತೆ ಅಂದರೆ ನೀವು ತಮ್ಲೈನಲ್ಲಿ ನೋಡಿರ್ತೀರಾ. ಸೊ ಮನೆಯಲ್ಲಿ ಹೇಗೆ ಈಸಿ ಮತ್ತು ಸ್ವಲ್ಪ ಇಂಗ್ರೀಡಿಯೆಂಟ್ಸಿಂದ ವೈಟ್ ಸಾಸ್ ಪಾಸ್ತಾ ಮಾಡೋದು ಅಂತ ನೋಡೋಣ. ಸೊ ಔಟ್ಸೈಡ್ ತಿನ್ನೋಕ್ಕಿಂತ ಮನೇಲೇ ಮಾಡ್ಕೊತೀನಿ. ಈಗ ನೋಡಿ, ಪಾಸ್ತಾ ಮಾಡೋಕ್ಕೆ ನಾವು ಒಂದು ಸ್ವಲ್ಪ ನೀರು ಕಾಯಕ್ಕೆ ಇಟ್ಕೊಂಡಿದ್ದೀವಿ. ಅದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ತಾ ಇದ್ದೀವಿ. ನೋಡಿ, ಈಗ ನೀರು ಕಾಯ್ದಿದೆ. ಅದಕ್ಕೆ ಈಗ ನಾವು ಎತ್ತಿಕೊಂಡಿರೋ ಪಾಸ್ತಾ ಹಾಕೊಳ್ಳೋಣ. ಈಗ ನೋಡಿ, ನಾವು 1 ಸ್ಪೂನ್ ಆಯಿಲ್ ಹಾಕ್ಕೊತಾ ಇದ್ದೀವಿ, ಅಂದರೆ ಅಡುಗೆ ಆಯಿಲು. ಏನಂತಕ್ಕಂದರೆ ಅದು ಪಾಸ್ತಾ ನಾನ್ ಸ್ಟಿಕ್ಕಿಯಾಗಿ ಆಗಬೇಕಲ್ವಾ, ಸೊ ಅದಕ್ಕೆ. ಸೊ ಇದಾಗಿದೆ, ಬೆಂದಿದೆ. ಸೊ ನೀರನ್ನ ಬಗ್ಸಿ ಮ್ಯಾಕ್ರೋನಿನ ಎತ್ಕೊಬರೋಣ ಬನ್ನಿ. ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀವಿ, ಒಂದು 2 to 3 ಸ್ಪೂನ್ಸು. ಸೊ ಎಣ್ಣೆ ಕಾಯ್ದಾದ್ಮೇಲೆ ನಾವು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಅದೊಂದು 4ರಿಂದ 5 ಎಸರಾದರೆ ಸಾಕು. ಅದೊಂದು ಸ್ವಲ್ಪ ಫ್ರೈ ಆಗಲಿ. ಸೊ ಈಗ ಇದು ಫ್ರೈ ಆಗಿದೆ. ಈಗ ನಾವು ಒಂದು 2ರಿಂದ 3 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಮೆಣಸಿನ್ಕಾಯಿ ಫ್ರೈ ಆಗಿದೆ. ಈಗ ನಾವು ಈರುಳ್ಳಿ ಕಟ್ ಮಾಡ್ಕೊಂಡಿತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ಈರುಳ್ಳಿನೂ ಕ್ಲೀನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ಗಂಟ ಹುರ್ಕೊಳ್ಳೋಣ. ನೋಡಿ, ಈಗ ಇದು ಫ್ರೈ ಆಗಿದೆ. ಈಗ ನಾನಿಲ್ಲಿ ಅಚ್ಕಾರದ ಪುಡಿ ಮತ್ತು ಗರಂ ಮಸಾಲೆ ಎತ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾವು ಸೋಸಿಟ್ಕೊಂಡಿರೋ ಮ್ಯಾಕ್ರೋನಿನ ಹಾಕ್ಕೊತಾ ಇದ್ದೀವಿ. ಸೊ ನಾವು ನೀರನ್ನ ಸೋಸಿಟ್ಕೊಂಡಿರೋ ಮ್ಯಾಕ್ರೋನಿನ ನಾವು ಹುರಿದಿರೋ ಮತ್ತು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿಗೆ ಹಾಕ್ಬಿಟ್ಟು ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೊದಲೇ ಸಾಲ್ಟ್ ಹಾಕಿರೋದ್ರಿಂದ ಈಗ ಸ್ವಲ್ಪ ಸಾಲ್ಟ್ ಮಾತ್ರ ಹಾಕ್ಕೊಳ್ಳೋಣ. ನೋಡಿ, ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊತಾ ಇದ್ದೀವಿ. ಸೊ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನೋಡಿ, ನಾವು 1 ಟೇಬಲ್ ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್ ಹಾಕ್ಕೊತಾ ಇದ್ದೀವಿ. ಇದೆಂತಕ್ಕೆ ಅಂದರೆ ನಾವು ವೈಟ್ ಚೀಸ್ ಪಾಸ್ತಾ ಮಾಡ್ತಾ ಇದ್ದೀವಲ್ವ, ಸೊ ವೈಟ್ ಚೀಸ್ ಸಾಸ್ ಮಾಡ್ಕೊಳ್ಳೋಕ್ಕೆ. ಸೊ ಅದಕ್ಕೆ ನಾವು ಒಂದು ಸ್ವಲ್ಪ ಹಾಲು ಹಾಕ್ಕೊತಾ ಇದ್ದೀವಿ. ನಾವು ಹಸಿ ಹಾಲನ್ನ ಹಾಕ್ಕೊತಾ ಇದ್ದೀವಿ, ನೀವು ಕಾಯಿಸ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು. ಸೊ ಈಗ ಹಾಲು ಕುದೀತಿದೆ. ನಾನಿಲ್ಲಿ 2 ಸ್ಪೂನ್ಸ್ ಮೈದಾಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಂಟೆಯಲ್ಲೇ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆ ಮಿಕ್ಸ್ಚರನ್ನು ಹಾಲಿಗೆ ಹಾಕ್ಕೊಂಡು ಅದು ಗಂಟೆಲ್ದಲ್ಲೇ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈಗ ಮೈದಾದ ಹಾಕೋದಾದ್ಮೇಲೆ ಕೈ ಬಿಡ್ದಲ್ಲೇ ತಿರ್ಸ್ಕೊತಾ ಇರಿ, ಅದು ಗಟ್ಟಿ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಒಂಚೂರು ಗಟ್ಟಿ ಆಗಬೇಕು. ಎಲ್ಲ ಆಗಿದೆ. ಸೊ ನಮಗೆ ನಮ್ಮ ಪಾಸ್ತಾಗೆ ಬೇಕಾಗಿರೋ ವೈಟ್ ಚೀಸ್ ಪೇಸ್ಟ್ ರೆಡಿ ಆಗ್ತಿದೆ. ನೋಡಿ, ಎಷ್ಟು ಕನ್ಸಿಸ್ಟೆನ್ಸಿಗಾದರೆ ಸಾಕು. ಈಗ ಆಗಿದೆ. ನೋಡಿ, ಇಲ್ಲಿ ನಾನು ಒಂದು ಕ್ಯೂಬಷ್ಟು ಚೀಸ್ ತಗೊಂಡಿದ್ದೀನಿ. ಸೊ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ನಾವು ಹಾಕಿರೋ ಚೀಸು ಇದರಲ್ಲಿ ಕರಗಬೇಕು. ನೋಡಿ, ಈಗ ನಮ್ಮ ಚೀಸ್ ಕರಗಿದೆ. ಈಗ ಇದನ್ನು ನಮ್ಮ ಪಾಸ್ತಾಗೆ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಸೊ ನೋಡಿ, ನಾವಿವಾಗ ಚೀಸ್ದು ಸಾಸ್ ಹಾಕ್ಕೊತಾ ಇದ್ದೀವಿ ಅದಕ್ಕೆ. ನೋಡಿ, ಈಗ ನಾವು ಚೀಸ್ ಸಾಸಲ್ಲಿ ಹಾಕ್ಕೊಂಡಾದ್ಮೇಲೆ ಇವಾಗ ಇನ್ನೊಂದ್ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀವಿ ಪಾಸ್ತಾ ಒಳಗಡೆ ಹಾಕಿ. ನೋಡಿ, ಇದಾಗಿದೆ. ಈಗ ಕೊತ್ತಂಬರಿ ಒಂದು ಸ್ವಲ್ಪ ಹಾಕೊಳ್ಳೋಣ. ಇದು ಆಪ್ಷನಲ್, ಬೇಕಾದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ನೋಡಿ, ನಾವು ಮಾಡಿರೋ ವೈಟ್ ಚೀಸ್ ಪಾಸ್ತಾ ರೆಡಿ ಇದೆ. ಸೊ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಥ್ಯಾಂಕ್ ಯು.